ನ್ಯೂಸ್ ಫಸ್ಟ್ ಚಾನಲ್ ವೀಕ್ಷಕರಿಗೆ ಭವಿಷ್ಯ ಈ ದಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲು ಮೇಷರಾಶಿ. ಮೇಷರಾಶಿಯವರು ಬೇರೆಯವರ ಯಾರ ವಿಚಾರಕ್ಕೂ ಕೂಡ ಹೋಗಬೇಡಿ. ಅದು ನಿಮಗೆ ಅನುಕೂಲಕ್ಕಿಂತ ಅನನುಕೂಲವೇ ಹೆಚ್ಚಾಗುತ್ತೆ, ತೊಂದರೆಯಾಗುತ್ತೆ. ಹಾಗಾಗಿ ಬೇರೆಯವರ ವಿಷಯ ಏನೂ ಕೂಡ ಬೇಡ ಅನ್ನುವಂತಹ ಅರ್ಥ. ದಂಪತಿಗಳಲ್ಲಿ ಯಾವುದೇ ಕಾರಣಕ್ಕೂ ಜಗಳದ ಒಂದು ವಾತಾವರಣವನ್ನು ತಂದುಕೊಳ್ಬೇಡಿ. ಕೌಟುಂಬಿಕವಾದಂತಹ ಹಲವಾರು ಸಮಸ್ಯೆಗಳಿರಬಹುದು, ಆದರೆ ಅದನ್ನು ಸರಿಯಾದಂತಹ ರೀತಿಯಲ್ಲಿ ಚರ್ಚೆ ಮಾಡಿ ಸರಿಯಾದಂತಹ ಕೆಲವು ತೀರ್ಮಾನಗಳನ್ನು ಮಾಡಿಕೊಳ್ಬೇಕು. ಅದನ್ನು ಹೊರತಾಗಿ ಜಗಳವೇ ಮುಖ್ಯ ಅಲ್ಲ, ಮುನಿಸು ಮುಖ್ಯ ಅಲ್ಲ ಅನ್ನುವಂಥದ್ದನ್ನು ಗಮನಿಸ್ಕೊಳ್ಳಿ. ಯಾವುದೇ ಒತ್ತಡಗಳನ್ನು ಮನಸ್ಸಿಗೆ ತಂದುಕೊಳ್ಳದಲೇ ಆದಷ್ಟು ಶಾಂತವಾಗಿರುವುದಕ್ಕೆ ಪ್ರಯತ್ನವನ್ನು ಮಾಡಿ. ಎಲ್ಲವೂ ಆಗೇ ಬಿಡುತ್ತೆ ಅಂತ ಹೇಳಿ ಏನೋ ಅರ್ಥ ಅಲ್ಲ, ಆದರೆ ನಮ್ಮ ಪ್ರಯತ್ನವೂ ಕೂಡ ಒಂದಷ್ಟು ಇರಬೇಕಲ್ಲ. ಆ ದಿಶೆಯಲ್ಲಿ, ಆ ಮಾರ್ಗದಲ್ಲಿ ನಿಮ್ಮ ಪ್ರಯತ್ನಗಳು ಇರಲಿ ಎನ್ನುವಂಥದ್ದು. ಮಾತೆಯರಿಗೆ ಆರೋಗ್ಯದ ಸಮಸ್ಯೆ ಕಾಡಬಹುದು, ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಿ. ಬೇರೆಯವರಿಗೆ ಸಹಾಯ ಮಾಡಿದಂತಹ ದಿವಸಗಳನ್ನು ನೀವು ಸ್ಮರಣೆ ಮಾಡ್ಕೊಳ್ತೀರಿ. ನಾನು ಅವರಿಗೆ ಅಂತಹ ಸಂದರ್ಭದಲ್ಲಿ, ಆ ಕಷ್ಟದಲ್ಲಿದ್ದಾಗ, ಅಂತಹ ಅಗತ್ಯ ಇದ್ದಾಗ ಸಹಾಯ ಮಾಡಿದೆ ಅಂತ ಹೇಳಿ ನೀವು ಜ್ಞಾಪಿಸ್ಕೊಳ್ತಕ್ಕಂಥದ್ದು. ನಿಮ್ಮ ದಿನಚರಿಯಲ್ಲಿ ಒಂದಷ್ಟು ಬದಲಾವಣೆಗಳಾಗತ್ತೆ, ಬೇಸರವಾಗುತ್ತೆ. ಏನೋ ಇವತ್ತು ಹೀಗಾಗಬೇಕು ಕೆಲಸಗಳು ಅಂತ ಹೇಳಿ ಅಂದ್ಕೊಂಡಿರ್ತೀರಿ, ಆದರೆ ಅದೆಲ್ಲವೂ ಕೂಡ ಅಸ್ತವ್ಯಸ್ತ ಆಗಬಹುದು. ಆಗ ಸ್ವಲ್ಪ ಬೇಸರವಾಗ್ತಕ್ಕಂಥದ್ದು. ಅದೆಲ್ಲವೂ ಕೂಡ ನನ್ನ ಒಳಿತಿಗೆ ಅನ್ನುವಂತಹ ಭಾವನೆಯಲ್ಲಿದ್ದರೆ ಸಮಾಧಾನ ಸಿಕ್ಕುವಂಥದ್ದಾಗತ್ತೆ. ಸ್ವಯಂವರ ಪಾರ್ವತಿ ದೇವಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ಶುಭವಾಗಿ. ವೃಷಭ ರಾಶಿ. ವ್ಯಾವಹಾರಿಕವಾಗಿ ಉತ್ತಮವಾದಂತಹ ಫಲಿತಾಂಶ ನಿಮಗೆ ಸಿಕ್ಕುವಂಥದ್ದಿದೆ. ವ್ಯವಹಾರದಲ್ಲಿ ನಿಮ್ಮ ಅಭ್ಯುದಯ ಅಥವಾ ಅಭಿವೃದ್ಧಿಗೆ ಪೂರಕವಾದಂತಹ ವಾತಾವರಣ ಇರುತ್ತೆ. ಮಾನಸಿಕವಾಗಿ ಅದು ಸ್ವಲ್ಪ ಸಮಾಧಾನವನ್ನು ಕೊಡ್ತಕ್ಕಂಥದ್ದಾಗುತ್ತೆ. ಆತ್ಮವಿಶ್ವಾಸ ಇದು ನಿಮ್ಮ ವಿಶೇಷವಾದಂತಹ ಉತ್ಸಾಹಕ್ಕೆ ಕಾರಣವಾಗುತ್ತೆ. ನಾನು ಎಲ್ಲವನ್ನೂ ಕೂಡ ಗೆದ್ದೇ ಗೆಲ್ತೀನಿ ಅನ್ನುವಂತಹ ಒಂದು ದೃಢವಾದ ನಂಬಿಕೆ, ಆತ್ಮವಿಶ್ವಾಸ ಯಾರ್ಯಾರಿಗೆ ಇರುತ್ತೋ ಅವರೆಲ್ಲರೂ ಕೂಡ ಸಂತೋಷದಿಂದ ಪ್ರತಿಯೊಂದು ಕೆಲಸಕ್ಕೂ ಕೂಡ ಮುಂದಾಗ್ತಾರೆ. ಕೆಲವು ಸವಾಲುಗಳನ್ನು ಎದುರಿಸೋದಕ್ಕೆ ಉತ್ಸಾಹದಿಂದ ಮುಂದೆ ಬರ್ತಾರೆ ಅನ್ನುವಂಥದ್ದು ಅರ್ಥ. ನಿಮ್ಮ ಬಂಧುಗಳಲ್ಲಿ ಆತ್ಮೀಯತೆಯನ್ನು ಬೆಳೆಸ್ಕೊಳ್ಬೇಕು. ಸಂಬಂಧಿಕರಲ್ಲಿ ನಿಷ್ಠುರ ಆದರೆ ಕೆಲವಾರು ವಿಚಾರಗಳಲ್ಲಿ ತೊಂದರೆ ಆಗತ್ತೆ ಅಥವಾ ಅಡ್ಡಿ ಆಗತ್ತೆ ಅನ್ನುವಂಥದ್ದನ್ನು ಗಮನಿಸ್ಕೊಳ್ಳಿ. ಹೊಸ ಆಲೋಚನೆಗಳು ಏನೇ ಇದ್ದರೂ ಕೂಡ ಅದಕ್ಕೆಲ್ಲ ಒಂದು ರೂಪ ಸಿಕ್ಕತ್ತೆ, ಒಂದು ಯಶಸ್ಸನ್ನು ಕಾಣೋದಕ್ಕೆ ಅವಕಾಶಗಳಾಗತ್ತೆ. ಆರೋಗ್ಯದ ಬಗ್ಗೆ ಅಥವಾ ಹಳೆಯ ನೋವಿನ ಬಗ್ಗೆ ಸ್ವಲ್ಪ ಗಮನ ಇರಲಿ. ಅದು ಮತ್ತೆ ಮತ್ತೆ ನಿಮಗೆ ಮರುಕಳಿಸ್ಬೋದು ಅಥವಾ ತೊಂದರೆಯನ್ನು ಕೊಡಬಹುದು ಅಂತ ಅರ್ಥ. ದೂರದ ಪ್ರಯಾಣಕ್ಕೆ ತೊಂದರೆಯಾಗ್ತಕ್ಕಂಥದ್ದು. ಒಂದು ವೇಳೆ ದೂರಿಗೆ ಪ್ರಯಾಣವನ್ನು ಮಾಡಿದರೆ ಅದರಿಂದ ಮತ್ತೆ ತೊಂದರೆ ಆಗ್ತಕ್ಕಂಥದ್ದು ಕೂಡ ಇರುವಂಥದ್ದಿದೆ. ಆಂಜನೇಯ ಸ್ವಾಮಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ಶುಭವಾಗಿ. ಮಿಥುನ ರಾಶಿ. ನಿಮ್ಮ ಪ್ರಾಮಾಣಿಕತೆ, ನಿಮ್ಮ ದಕ್ಷತೆ, ನಿಮಗೆ ಆತ್ಮವಿಶ್ವಾಸ ಇವೆಲ್ಲವೂ ಕೂಡ ಗಟ್ಟಿಯಾಗ್ತಾ ಹೋಗಬೇಕು. ಯಾವಾಗ ಆತ್ಮವಿಶ್ವಾಸ, ಆತ್ಮಸ್ಥೈರ್ಯಗಳು ನಿಮ್ಮಲ್ಲಿ ಗಟ್ಟಿಯಾಗುತ್ತೋ ಆಗ ಏನೇ ಬಂದರೂ ಕೂಡ ನಾನು ಎದುರಿಸ್ತೀನಿ ಅಂತಕ್ಕಂಥದ್ದು ನಿಮ್ಮ ಮನಸ್ಸಿಗೆ ಬರುತ್ತೆ. ಇಲ್ಲ ಅಂತಾದರೆ ಪರಾಶ್ರಯವನ್ನು ಮಾಡಬೇಕಾಗತ್ತೆ. ಅದು ಎಲ್ಲ ಸಂದರ್ಭದಲ್ಲೂ ಕೂಡ ಒಳ್ಳೆಯದಲ್ಲ ಅನ್ನುವಂಥದ್ದು. ವೃತ್ತಿ ಜೀವನದಲ್ಲಿ ತುಂಬ ಉತ್ಸುಕರಾಗಿರ್ತಕ್ಕಂತಹ ನಿಮಗೆ ಏನೋ ಹಿನ್ನಡೆಯಾಗುವಂತಹ ಸಾಧ್ಯತೆಗಳು ಕಾಣುತ್ತೆ. ಅದನ್ನು ನೀವು ಸಮಾಧಾನ ಪಟ್ಟುಕೊಳ್ಬೇಕು, ಸರಿಪಡಿಸ್ಕೊಳ್ಬೇಕು ಅನ್ನುವಂಥದ್ದು. ಬೇರೆಯವರನ್ನು ಅನುಸರಿಸಿ, ತೊಂದರೆ ಇಲ್ಲ, ಆದರೆ ಅನುಕರಿಸೋದಕ್ಕೆ ಹೋಗಿ ತೊಂದರೆಯನ್ನು ಮಾಡಿಕೊಳ್ಬೇಡಿ, ಹಿನ್ನಡೆ ನಷ್ಟಗಳನ್ನು ಮಾಡಿಕೊಳ್ಬೇಡಿ ಅಂತ ಎಚ್ಚರಿಕೆ. ನಿಮ್ಮ ತಪ್ಪುಗಳೇ ನಿಮಗೆ ಶತ್ರುಗಳಾಗತ್ತೆ. ಬೇರೆ ಯಾರು ಹೊರಗಿನವರು ಶತ್ರುಗಳು, ವಿರೋಧಿಗಳು ಇರಬೇಕು ಅಂತಲ್ಲ. ನೀವು ಮಾಡ್ತಕ್ಕಂತಹ ತಪ್ಪುಗಳು, ಎಡವಟ್ಟಿನ ಕೆಲಸಗಳು, ಎಡವತಕ್ಕಂಥದ್ದು ಇವೆಲ್ಲವೂ ಕೂಡ ನಿಮಗೆ ತೊಂದರೆಗೆ ಕಾರಣವಾಗುತ್ತೆ. ಅವೇ ನಿಮ್ಮ ಶತ್ರುಗಳಾಗಿ ಪರಿಣಮಿಸುತ್ತೆ ಅನ್ನುವಂಥದ್ದು. ಸ್ವಂತಿಕೆಯಿಂದ ಯೋಚನೆಯನ್ನು ಮಾಡಬೇಕು, ನಿರ್ಧಾರವನ್ನು ಮಾಡಬೇಕು. ಯಾವುದೇ ವ್ಯವಹಾರ ಆಗಲಿ, ಯಾವುದೇ ವಿಚಾರ ಆಗಲಿ ಸ್ವಂತ ಬುದ್ಧಿ ಇರಬೇಕು. ಇಲ್ಲ, ಸರಿಯಾಗಿ ತಿಳುವಳಿಕೆಯನ್ನು ಹೇಳುವಂಥವರ ಮಾತನ್ನು ಕೇಳಬೇಕು. ಈ ಎರಡೂ ಇಲ್ಲದೆ ಹೋಗ್ಬಿಟ್ರೆ ಏನನ್ನೂ ಕೂಡ ಸಾಧನೆ ಮಾಡೋದಕ್ಕೆ ಆಗದೇ ಇರತಕ್ಕಂಥದ್ದಾಗತ್ತೆ. ತಾಪಸಮನ್ಯವನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ. ಕರ್ಕಾಟಕ ರಾಶಿ. ಸಂಬಂಧಿಕರ ಮನೆಯ ವಿಚಾರಕ್ಕೆ, ಅದರಲ್ಲೂ ವಿಶೇಷವಾಗಿ ಮದುವೆ ವಿಚಾರಕ್ಕೆ ನೀವು ಯಾವುದೇ ಕಾರಣಕ್ಕೂ ತಲೆಯನ್ನು ಹಾಕಬಾರ್ದು, ಮಾತಾಡಬಾರ್ದು.
ನಿಮಗೆ ಅವಮಾನವಾಗುತ್ತೆ, ನಿಮ್ಮ ಮಾತಿಗೆ ಏನು ಬೆಲೆ ಸಿಕ್ಕದೇ ಇರುವ ಹಾಗಾಗುತ್ತೆ. ಇದನ್ನು ಗಮನಿಸ್ಕೊಳ್ಳಿ. ಸುಮ್ಮನಿದ್ದಂಥವರು ನಿಮ್ಮಷ್ಟಕ್ಕೆ ನೀವೇ ನಿಮ್ಮ ಮರ್ಯಾದೆಯನ್ನು ಕಳ್ಕೊಂಡ ಹಾಗಾಗತ್ತೆ. ಇದು ಬೇಕಾ ಅಂತ ಹೇಳಿ ಪ್ರಶ್ನೆಯನ್ನು ಮಾಡಿಕೊಳ್ಬೇಕಾಗತ್ತೆ. ಅನಗತ್ಯವಾದಂತಹ ಸಲಹೆಯಿಂದ ಅವಮಾನಿತರಾಗ್ತೀರಿ. ಏನು ನಿಮ್ಮ ಮಾತು ಬೇಕಾಗಿರೋದಿಲ್ಲ, ಆದರೆ ನನ್ನದೊಂದು ಮಾತಿರಲಿ ಅಂತ ಹೇಳಿ ನೀವೇ ಮುಂದುವರ್ಕೊಂಡು ಮಾತಾಡಿದಾಗ ಆ ಮಾತಿನಿಂದಲೇ ನಿಮಗೆ ಅವಮಾನ ಆಗ್ತಕ್ಕಂಥದ್ದು, ಅಪಹಾಸ್ಯಕ್ಕೆ ಗುರಿ ಆಗ್ತಕ್ಕಂಥದ್ದು, ಟೀಕೆಗೊಳಗಾಗ್ತಕ್ಕಂಥದ್ದು ಆಗಬಹುದು. ಎಚ್ಚರ ಇರಲಿ ಅಂತಕ್ಕಂಥದ್ದು. ಉನ್ನತ ಶಿಕ್ಷಣವನ್ನು ಪಡಿಬೇಕು ಅನ್ನುವಂತಹ ಆಸೆ ಇರತಕ್ಕಂಥವ್ರಿಗೆ ಸೂಕ್ತವಾದಂತಹ ಮಾಹಿತಿಯ ಕೊರತೆ ಇರುವಂತಹದ್ದು. ಹಾಗಾಗಿ ಸರಿಯಾದ ನಿರ್ಧಾರ ಮಾಡೋದಕ್ಕಾಗೋದಿಲ್ಲ, ಸರಿಯಾದಂತಹ ವ್ಯವಸ್ಥೆಗಳಾಗೋದಿಲ್ಲ, ಪ್ರಯತ್ನಗಳು ವ್ಯರ್ಥ ಅಂತ ಹೇಳಿ ಅನಿಸುವಷ್ಟರ ಮಟ್ಟಿಗಾಗತ್ತೆ. ಕುಟುಂಬದ ಜವಾಬ್ದಾರಿಯನ್ನು ನಿಷ್ಠೆಯಿಂದ ಪೂರೈಸಬೇಕು. ನಮ್ಮ ಕರ್ತವ್ಯಗಳು ಏನಿದೆ, ನಮ್ಮ ಜವಾಬ್ದಾರಿ ಕೆಲಸಗಳು ಏನಿದೆ, ಅದಕ್ಕೆ ಆದ್ಯತೆಯನ್ನು ಕೊಡಬೇಕು. ನಮ್ಮ ಕುಟುಂಬದಲ್ಲೇ ಬೇಕಾದಷ್ಟು ಸಮಸ್ಯೆಗಳು, ತೊಂದರೆಗಳಿದ್ದಾಗ ಬೇರೆಯವರ ವಿಚಾರ ನನಗ್ಯಾಕೆ ಬೇಕು ಅನ್ನುವಂತಹ ಒಂದು ಭಾವನೆ ಇರಬೇಕು. ಹಾಗಂತ ಬೇರೆಯವರಿಗೇನೋ ಅನುಕೂಲವಾಗುತ್ತೆ, ಸಹಾಯವನ್ನು ಮಾಡಿದರೆ ಅವರಿಗೆ ಒಂದು ರೀತಿಯಲ್ಲಿ ಒಳ್ಳೆಯದಾಗತ್ತೆ ಅನ್ನೋದಾದರೆ ಖಂಡಿತವಾಗಿ ಅದನ್ನು ಮಾಡಿ. ಆದರೆ ವ್ಯಾವಹಾರಿಕವಾಗಿ ಮಾತಾಡ್ತಕ್ಕಂಥದ್ದು ಇದೆಯಲ್ಲ, ಅದು ಖಂಡಿತವಾಗಿ ಬೇಡ ಅಂತ ಅರ್ಥ. ನರಸಿಂಹಸ್ವಾಮಿಯನ್ನು ವಿಶೇಷವಾಗಿ ಪ್ರಾರ್ಥನೆಯನ್ನು ಮಾಡಿ. ಶುಭವಾಗಿ.